ತುಪ್ಪ ಕಾಸಿನಿ ಅದನ್ನು ಅದಕ್ಕೆ ಬೆಣ್ಣೆ ಹಾಕಿ ಚಿಟ್ಟು ಗಟ್ಟೆಗೆ ಇಟ್ಕೊಂಡೇ ಇಲ್ಲ, ಗಟ್ಟೆಗೆ ಹಿಡ್ದೇ ಇಲ್ಲ. ಕಂಪ್ಲೀಟ್ ಆಯಿತು. ಇದು ಒಂದು ಡಿಸೈನು, ಇದಾದಮೇಲೆ ಇದೊಂದು ಹಾಟ್ ನೆಕ್ ಟೈಪ್ ಬರುತ್ತೆ ಫ್ರೆಂಡ್ಸ್. ಇದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನಾಗ್ತೈತಿ ಶೇರ್ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿದ್ದೆ ವರ್ಕ್ ಹಾಕಕ್ಕೆ. ಆಲ್ರೆಡಿ ಒಂದು ವರ್ಕ್ ಹಾಕಿನ ಫ್ರೆಂಡ್ಸ್, ಅದನ್ನು ಶೇರ್ ಮಾಡ್ತೀನಿ. ಅಂದರೆ ಬೆಳಗ್ಗೆ ಎದ್ದು ಡಿಸೈನ್ ಹಾಕ್ಬೇಕಂದ್ರೆ ಅದು ಕಲರ್ ಹೇಳಿಲ್ಲ ಅವರು, ಅದಕ್ಕೆ ಒಂದು ಡಿಸೈನ್ ಕಂಪ್ಲೀಟ್ ಮಾಡಿ ಹಾಕಿದ್ದೆ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟಿನಿ. ತೋರಿಸ್ತೀನಿ ಬ್ಲೌಸ್ ಯಾವ ಥರ ಆಯ್ತು ಅಂತ. ಸೊ ಈ ಥರ ಬ್ಲೌಸ್ ಐತಿ. ಇದು ಚೆಕ್ಸ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಇರ್ಬೋದು. ಸ್ಯಾರಿ ಇನ್ನೂ ಹೇಳಿಲ್ಲ ಅವರು. ಸೊ ಸ್ಯಾರಿ ಹೇಳಿದ್ಮೇಲೆ ಕಂಟಿನ್ಯೂ ಮಾಡೋಣ. ಕಸ ನೆಲ ಎಲ್ಲ ಗುಡಿಸ್ಕೊಂಡು ದಾರ ನೋಡ್ಸಲ್ಲ ಹಚ್ಚಿಟ್ಟು ಸೊ ಡಿಸೈನ್ ಹಾಕ್ಕೊಂತ ಸೈಡ್ ಬೈ ಸೈಡ್ ನಾನು ನಾಷ್ಟಾಕ್ಕೂ ಪ್ರಿಪೇರ್ ಮಾಡಿದ್ದೆ. ಭಾಳ ದಿನ ಆಗಿತ್ತು ದೋಸೆ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ಮಕ್ಕಳಂತೂ. ದೋಸೆ, ಪಡ್ಡು, ಇಡ್ಲಿ ಈ ಥರ ಎಲ್ಲ ಇಷ್ಟಪಟ್ಟು ತಿಂತಾರೆ. ಆಮೇಲೆ ನಡುವೆ ಮತ್ತು ಅವಲಕ್ಕಿ, ಉಪ್ಪಿಟ್ಟು ಈ ಥರ ಎಲ್ಲ ಮಾಡಿರ್ತೀನಿ ಫ್ರೆಂಡ್ಸ್. ಅನುಕೂಲ ಆದಾಗ ಆ ಥರ ಮಾಡಿರ್ತೀನಿ. ಒಂದೇ ಫುಡ್ ತಿಂದು ಬೇಜಾರಾಗ್ತೈತಿ. ರೊಟ್ಟಿ ಪಲ್ಯ ಅಂತೂ ಇದನ್ನು ಇಲ್ಲ, ಆಪ್ಷನ್ನೇ ಇಲ್ಲ, ಅದನ್ನು ತಿನ್ನಲೇಬೇಕು. ಅದಾದಮೇಲೆ ನಾಷ್ಟಕ್ಕೆ ವೆರೈಟಿ ಮಾಡಿರ್ತೀನಿ. ಸೊ ಹಂಗಾಗಿ ಒಂದಿಷ್ಟು ಹಿಟ್ಟೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿನಿ. ಒಂದಿಟ್ಟು ತೆಗೆದಿಡ್ತೀನಿ, ಸಾಯಂಕಾಲ ಮಾಡ್ತೀನಿ. ನಾಳೆ ಮಾಡಿದ್ರೆ ತಿನ್ನಲ್ಲ ಫ್ರೆಂಡ್ಸ್, ಇವತ್ತನೇ ಮಾಡ್ಬೇಕು ಅದೇನು ಮಾಡಿದ್ರು. ಸೊ ಹಂಗಾಗಿ ಇವತ್ತೇನು ಮಾಡಿರ್ತೀನಿ, ದೋಸೆ ಮಾಡಿದಾಗ ರೊಟ್ಟಿ ಚಪಾತಿ ಇದೆಲ್ಲ ಸ್ಕಿಪ್ ಮಾಡಿ ಸಂಚನ ಅದನ್ನು ಬಡ್ದು ಬಾರಿಸ್ಬಿಡ್ತೀವಿ. ಸೊ ಮತ್ತೊಂದು ವಾರ ಇದಾಗಿರ್ತೈತಿ, ಬೇರೆ ಬೇರೆ ಫುಡ್ ಮಾಡಿರ್ತೀವಿ. ಮತ್ತೊಂದು ವಾರಕ್ಕೆ ಹಿಂಗೆ ಈ ಥರ ಮಾಡ್ಕೊಂಡಿರ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂದ್ಕೊಂಡಿನಿ ನಾನು. ಹಿಟ್ಟಿಗಂತೂ ಏನೇನಂದ್ರೆ ಮೆಂತ್ಯಕಾಳು, ಸೋಯಾಬೀನ್ ಹಾಕಿರ್ತೀನಿ. ಆಮೇಲೆ ಕಡಲೆಬೇಳೆ, ಸಾಬುದಾನಿ ಬರ್ತಾವಲ್ಲ ಫ್ರೆಂಡ್ಸ್, ಅದನ್ನು ಹಾಕಿರ್ತೀನಿ. ಉದ್ದಿನಬೇಳೆ ಜಾಸ್ತಿ ಹಾಕಿ ಮಾಡಿರಿ, ಸಖತ್ ಮೆತ್ತಗಾಗ್ತಾವೆ. ಸೋಯಾಬೀನ್ ಅಂದ್ರೆ ನಿಮ್ಗೆ ಗೊತ್ತೈತೆ ಇಲ್ಲ, ಭಾಳ ಜನಕ್ಕೆ ಆ ಸೈಡ್ನವ್ರಿಗೆ ಗೊತ್ತಿರಲ್ಲ. ಸೋಯಾಬೀನ್ ಹಾಕಿದ್ರೆ ಚಪಾತಿನೂ ಮೆತ್ತಗೆ ಬರ್ತಾವೆ ಫ್ರೆಂಡ್ಸ್, ಉಬ್ಬಿ ಬರ್ತಾನೆ ಇರ್ತಾವೆ. ದೋಸೆ, ಇಡ್ಲಿ, ಪಡ್ಡು ಈ ಥರಕ್ಕೆಲ್ಲನೂ ಹಾಕ್ಬೋದು. ಭಾಳ ಜನಕ್ಕೆ ಗೊತ್ತಿಲ್ಲ. ನಾನು ಎಷ್ಟು ಜನಕ್ಕೆ ಹೇಳಿನಿ. ಸೋಯಾಬೀನ್ ಈ ಸೈಡೆಲ್ಲ ಬೆಳೆಯಲ್ಲ, ನಮ್ಮ ಸೈಡ್ ಆ ಕಡೆ ಎಲ್ಲ ಬೆಳಿತಾರೆ. ಸೊ ಹಂಗಾಗಿ ಅವ್ನು ಹಾಕ್ಕೊಂಡಿರ್ತೀನಿ. ಒಂದು ಡಬ್ಬಿ ತೆಗೆದು ಇಟ್ಕೊಂಡಿರ್ತೀನಿ ಸೋಯಾಬೀನ ಎಲ್ಲ ಇದು ಮಾಡುವಾಗ, ಹಾರ್ವೆಸ್ಟಿಂಗ್ ಮಾಡುವಾಗ. ಸೊ ಅದಾದಮೇಲೆ ಆಲೂಗಡ್ಡೆ ಪಲ್ಯಕ್ಕೆ ಪ್ರಿಪೇರ್ ಮಾಡಕತ್ತೀನಿ. ವಾರ ಇರೋದ್ರಿಂದ ಕಾಯಿ ಹೊಡೆದಿಲ್ಲ ಫ್ರೆಂಡ್ಸ್, ವಾರ ಮುಗಿಯೋ ಮಟ್ಟ. ಸೊ ಹಂಗಾಗಿ ನಿನ್ನೆನೇ ತುಪ್ಪ ಮಾಡಿ ಇಟ್ಕೊಂಡು, ತುಪ್ಪಕ್ಕೆ ಆಗಿತ್ತದು. ಸೊ ಕಟ್ಟದು ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಬೆಣ್ಣೆ ತೆಗೆದಿಟ್ಟಿದ್ದೆ, ಬೆಣ್ಣೆ ದೋಸೆ ಮಾಡೋಣ ಅಂದು. ಬೆಣ್ಣೆ ದೋಸೆ ಮಾಡಿದ್ರಂತೂ ಸಖತ್ ಇಷ್ಟ ಫ್ರೆಂಡ್ಸ್ ನನಗರ. ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ. ದೋಸೆ ಮಾಡುವಾಗ ಹಂಗೆ ನಾರ್ಮಲ್ ದೋಸೆ ಮಾಡೋಕ್ಕಿಂತ ಆಲೂಗಡ್ಡೆ ಪಲ್ಯ ಚಟ್ನಿ ಅಂತೂ ಕಾಮನ್ನಾಗಿ ಮಾಡಿರ್ತೀವಿ. ಅದ್ರ ಮೇಲೆ ಒಂಚೂರು ಶೇಂಗಾ ಚಟ್ನಿ ಉದುರಿಸಿ ಒಂದು ಸ್ವಲ್ಪ ಬೆಣ್ಣೆ ಒಗೆದ್ಬಿಟ್ರಂತೂ ಇಂಥ ಟೇಸ್ಟ್ ಬರ್ತೈತೆ ಅಂದ್ರೆ, ಆಮೇಲೆ ಹೊಟ್ಟೆ ಸಖತ್ ತುಂಬ್ತತಿ. ಅದೇನೋ ಒಂಥರ ಖುಷಿ ಫ್ರೆಂಡ್ಸ್ ನನಗರ ಬೆಣ್ಣೆ ಅಂದ್ರೆ. ಸೊ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಬಿಸಿ ಬಿಸಿ ದೋಸೆ ತಿನ್ನೋಕೆ ಇಷ್ಟ. ಬಟ್ ನಾನು ತಿನ್ನೋ ಟೈಮ್ ಬಂದಾಗ ಆರಿಬಿಟ್ಟಿರ್ತೈತಿ. ಅದು ಅನ್ಕೊತಿರ್ತೀನಿ, ನಮಗೂ ಯಾರಾದರೂ ಬಿಸಿ ಬಿಸಿ ಇದು ಮಾಡಿಕೊಡ್ಬಾರ್ದು ಅಂತ ಅಂದ್ಕೊಳ್ತಾ ಇರ್ತೀನಿ. ನಾನೊಬ್ಬಕ್ಕೆಲ್ಲ, ಎಲ್ಲ ಹೆಣ್ಮಕ್ಳು ಹಂಗೆ ಎಲ್ಲರಿಗೂ ಬಿಸಿ ಬಿಸಿದು ಮಾಡಿಕೊಡ್ತಾರೆ. ಕಡೆದಾಗ ತಿನ್ನುವಾಗ ನಮ್ಗೆ ಹೋಗ್ಬಿಟ್ಟಿರ್ತೈತಿ. ನಾನಂತೂ ಜಗ್ಗಿ ಫುಡ್ಡಿ, ಏನಾದರೂ ತಿಂತಾನೆ ಇರ್ಬೇಕು ಆ ಥರ. ಎಲ್ಲರ ಹೋಟೆಲ್ಗೆ ಹೋದಾಗ ಅದು ಅಂತಿರ್ತೀನಿ, ಬಿಸಿ ಬಿಸಿ ಮಾಡಿಕೊಡೋರು ಇವರು ಒಬ್ಬರು ನೋಡಿ ನಮ್ಗೆ ಅಂತೇಳಿ. ಸೊ ಬಿಸಿ ಬಿಸಿ ತಿನ್ನೋಕೆ ಒಂಥರ ಖುಷಿ ಫ್ರೆಂಡ್ಸ್. ಒಂದು ತಿನ್ನೋ ಬದಲು ಎರಡು ತಿನ್ಬೋದು. ನೋಡಬೇಕು, ಸ್ವಲ್ಪ ಶೇಂಗಾ ಆಮೇಲೆ ಬಾದಾಮಿ ಎಲ್ಲ ತಿನ್ನಕತ್ತೀನಿ, ಆದರೂ ಇಂಪ್ರೂವ್ನ ಆಗಿಲ್ಲ. ನೋಡೋಣ, ಸಿಕ್ಕಾಬಿಟ್ಟೆ ಬ್ಯಾಕ್ ಪೇನ್ ಬರಾಕತ್ತಿತ್ತು. ಸೊ ಹಂಗಾಗಿ ರೆಸ್ಟ್ ತೊಗೊಂಡೆ. ಡಿಸೈನ್ ಆಗ್ತಾ ಇತ್ತು, ತೋರಿಸ್ತೀವಿ. 2 ಡಿಸೈನ್ ಹಾಕಿನಿ. ಮಾನ್ಯ ನನ್ನ ಸೈಕಲ್ ಹೊಡ್ಸಂತೆ ಆಟ ಇರ್ತಾಳೆ. ಸೊ ಹಿಂಗೆ ಕರ್ಕೊಂಡು ಹೋಗ್ಬೇಕು. ಈಗ ಬಂದೆ, 1 ನಿಮಿಷ ಬಂದೆ. ಈ ಥರ ಬರ್ತೈತೆ ಫ್ರೆಂಡ್ಸ್. ಇದು ನಾನು ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ನೋಡ್ರಿ ನೀವು. ಅದ್ರೊಳಗೆ ಸ್ಲೀವಿಗೆ ಈ ಥರ ಪಟ್ಟಿ ಹಾಕ್ತೀನಿ. ಅದಾದಮೇಲೆ ಇದು ಒಂದು, ಇದು ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ಈ ಡಿಸೈನ್.
ಬಂದೆ ಚಿಟ್ಟುಗ. ಇದು ಸೇಮ್ ಪಟ್ಟಿ ಬಂದೈತಿ, ಬಟ್ ಸ್ಲೀವಿಗೆ ನಾನು ಇದಕ್ಕೆ ಗೋಲ್ಡ್ ಆ್ಯಡ್ ಮಾಡಿಲ್ಲ. ಕೆಳಗಡೆ ಒಂದು ಲೈನ್ ಹಾಕಿನಿ, ಯಾಕಂದ್ರೆ ಗೋಲ್ಡ್ನಾಗ ಗೋಲ್ಡ್ ಬ್ರೈಟಾಗಿ ಕಾಣಲ್ಲ ಅಂದ್ಕೊಂಡು ಸ್ಯಾರಿದಷ್ಟು ಹಾಕಿನ ಅದಕ್ಕೆ. ಆಮೇಲೆ ಅದು ಡಿಸೈನು ಹಂಗೆ ಇತ್ತು, ಸೊ ಹಂಗಾಗಿ ಆ ಥರ ಹಾಕಿನಿ. ಇದ್ರದ್ದು ಶಾರ್ಟ್ಸ್ನು ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಗೆ ಸ್ಟಿಚ್ ಅಂತ ನಾನು ಮಾಡಂಗಿಲ್ಲ, ಸದ್ಯಕ್ಕೆ ಎಂಬ್ರಾಯ್ಡ್ರಿ ಅಷ್ಟು ಹಾಕ್ಕೊಡತ್ತೀನಿ. ಸ್ಟಿಚ್ ಮಾಡುವ ಒಂದಿಷ್ಟು ಅದಾವ, ಮಾಡಬೇಕು, ಮಾಡಿದ್ಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಈಗ ಮನೆಯಾಗ ಚೂರು ಸೈಕಲ್ ಹೊಡಿಸಿ ಬರೋಣ. ರಜಾ ಇರೋದ್ರಿಂದ ಬರ್ತಿತ್ತು, ಬಟ್ ಅದು ಸಪೋರ್ಟಿವ್ ಗಾಲಿ ತೆಗ್ದತ್ತೆ 2-3 ಇದು ಹಿಂದೆ. ಅದು ಮೇನ್ ಒಂದು ಇದಿರುತ್ತಲ್ಲ ಗಾಲಿ, ಅದೊಂದು ಐತಿ. ಸೊ ಹಂಗಾಗಿ ಮತ್ತೆ ಹಿಡಿ ಬಾ ಅಂತ ಸ್ಟಾರ್ಟ್ ಮಾಡೋಣ. ಒಂಚೂರು ಅವ್ರಿಗೆ ಕರ್ಕೊಂಡು ಹೋಗ್ಬರ್ತೀನಿ, ನನಗೂ ಸ್ವಲ್ಪ ವಾಕ್ ಆದಂಗೆ ಆಗ್ತೈತಿ. ಹೇಳಿ ಹಿಂದೆ ತುಳಿಬೇಡ. ಚಿಟ್ಟು ಗಟ್ಟೆ ಹಿಡ್ಕೊಂಡೇ ಇಲ್ಲ, ಗಟ್ಟೆ ಹಿಡ್ದೇ ಇಲ್ಲ. ಮಷೀನ್ ಆನ್ ಇಟ್ಟು ಹೋಗಿದ್ದೆ ಫ್ರೆಂಡ್ಸ್. 12 ನಂಬರ್ದು ಝರಿ ಥ್ರೆಡ್ ಕಟ್ಟಾಗಿ ಸ್ಟಾಪ್ ಆಗೈತಿ, ಹಾಕಿ ಮತ್ತೆ ಸ್ಟಾರ್ಟ್ ಮಾಡಿದೆ. ಈ ಥರ ಐತಿ ಡಿಸೈನ್. ಇದು ಒಂದು ನಿಮಿಷ ಲೈಟ್ ಹಾಕ್ತೀನಿ, ನೋಡುವ ಹೆಂಗೆ ಬರುತ್ತಂತೇಳಿ. ಫಸ್ಟ್ ಟೈಮ್ ನಾನು ಈ ಡಿಸೈನ್ ಹಾಕತ್ತಿದ್ದು, ನೋಡೋಣ. ಇದ್ರದ್ದು ಸ್ಯಾರಿ ಅಪೋಸಿಟ್ ಇಲ್ಲ ಫ್ರೆಂಡ್ಸ್, ಇದು ಸೇಮ್ ಐತಿ. ಈಗೇನು ಬ್ಲೌಸ್ ಐತಲ್ಲ ಇದೇ ಥರ ಐತಿ. ಅದಕ್ಕೆ ನನ್ನ ಬಾರ್ಡ್ರ್ ಒಳಗೆ ಏನೈತಲ್ಲ ಕಲರ್, ಅದ್ರದ್ದೇ ಕಲರ್ ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡು ಹಾಕಿರೋದು, ಹಂಗೆ ಕಾಣಂಗಿಲ್ಲ ಅಂಥೇಳಿ. ಈಗ ಬ್ಲೌಸ್ ಕಲರು ಫ್ಲವರು ಮತ್ತು ಡಾರ್ಕ್ ಕಲರ್ ಇದು, ಆಮೇಲೆ ಝರಿ ಥ್ರೆಡ್ ಇದೇನೈತಲ್ಲ ಬಾರ್ಡರ್ ಒಳಗೆ ಸ್ವಲ್ಪ ಝರಿ ಬಂದೈತಿ, ಅದನ್ನು ಹಾಕಿ ವರ್ಕ್ ಮಾಡಾಕೋತ. ಕರೆಂಟ್ ಹೋಗ್ಯಾವ ಫ್ರೆಂಡ್ಸ್, UPSನಾಗ ಹೊಡೆಯತ್ತತಿ. ನೋಡೋಣ ಕಂಪ್ಲೀಟ್ ಆಗುತ್ತೆ ಇಲ್ಲ ಅಂತ. ಇನ್ನೊಂದು 4 ನಿಮಿಷ ಇದ್ದಾಗ ಸ್ಟಾರ್ಟ್ ಮಾಡಿದ್ದೆ, ಇನ್ನು 16 ಸೆಕೆಂಡ್ ಐತಿ. ನೋಡೋಣ ಕಂಪ್ಲೀಟ್ ಆಗುತ್ತಾ ಇಲ್ಲ ಅಂತ. ಚಿಟ್ಟು ಈ ಕಡೆ ಬಾ, ತಕ್ಕಳು. ಕಂಪ್ಲೀಟ್ ಆಯಿತು. ಏನಂದ್ರೆ ಕರೆಂಟ್ ಹೋದಾಗ 10 ನಿಮಿಷ ಇರುತ್ತೆ ಫ್ರೆಂಡ್ಸ್ ಇದು UPS. ಅದಾದಮೇಲೆ ನಾವಿಲ್ಲಿ ಆಫ್ ಮಾಡ್ಕೋಬೇಕು. ಅದೇನಾರ ಹೋತಂದ್ರೆ ಒಮ್ಮಾಗಲೇ UPS ಹೋತಂದ್ರೆ ಡಿಸೈನ್ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಈ ಥರ ಸರಿದಾಡ್ತೈತಿ. ಸೊ ಸರಿಬಾರ್ದಂತೇಳಿ UPS ಕೊಟ್ಟಿರ್ತಾರೆ, ಅದನ್ನ ನಾವು ಈ ಟ್ಯಾಬ್ನಾಗ ಬಂದ್ ಮಾಡಿದ್ರೆ ಸರಿದಾಡಂಗಿಲ್ಲ ಡಿಸೈನ್. ಈ ಥರ ಆಯ್ತು ನೋಡ್ರಿ. ಈ ಥರ ಒಂದು ಡಿಸೈನ್. ಚಲೋ ಆಗೈತೆ ಫ್ರೆಂಡ್ಸ್. ಇದು ಇದ್ರದ್ದು ಕಲರ್ ಕಾಂಬಿನೇಷನ್ ಬಂದು ಇದು ಇದ್ರೊಳಗೆ ಡಾರ್ಕ್ ಮತ್ತು ಇದು ಇದ್ರೊಳಗೆ ಡಾರ್ಕ್, ಮತ್ತು ಒಂದು ಸಣ್ಣ ಸಣ್ಣ ಫ್ಲವರ್ ಮಾಡೀನಿ, ಇದು ಗೋಲ್ಡನ್ ಕಲರ್ ಒಳಗೆ. ಸೊ ಫ್ರೆಂಡ್ಸ್ ಆಲ್ರೆಡಿ 10 ಗಂಟೆ ಆಗಾಗ್ತೈತಿ. ಈಗ ಇವೆಲ್ಲ ಬ್ಲೌಸ್ ರೆಡಿ ಮಾಡಿದ್ದು ಕೊಡೋದಿತ್ತು. ಸೊ ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಕತ್ತೀನಿ. ಎಲ್ಲ 1 by 1 ಡಿಸೈನ್ ತೋರಿಸ್ತೀನಿ ಯಾವ್ಯಾವ ಮಾಡೀನಿ ಅಂಥೇಳಿ. ಇದು ಒಂದು ಡಿಸೈನು, ಅದಾದಮೇಲೆ ಇದೊಂದು ಪಾಟ್ ನೆಕ್ ಟೈಪ್ ಬರುತ್ತೆ ಫ್ರೆಂಡ್ಸ್. ಇದು ಚೆಕ್ಸ್ ಬರುತ್ತಲ್ಲ ಫ್ರೆಂಡ್ಸ್, ಇಳ್ಕಲ್ ಸೀರೆ ಅದ್ರ ಜೊತೆಗಿಂದಿದು ವೈಟು ಮತ್ತು ಕ್ರೀಮ್ ಕಲರ್ ಮಿಕ್ಸ್ ಮಾಡಿ ಹಾಕಿರೋದು. ಇದು ಬ್ಲೌಸು ಮತ್ತು ಸ್ಯಾರಿ ಒಂದು ಕಲರ್ ಐತೆ ಅಂತ ಹೇಳಿದ್ರು. ಸೊ ಈ ಥರ ವರ್ಕ್ ಮಾಡಿದ್ದು ಆಗಲೇ ತೋರಿಸಿದ್ನಲ್ಲ ಸಾಯಂಕಾಲ, ಆವಾಗ ಹಾಕಿರೋದು. ಸೊ ಇವು 3 ಬ್ಲೌಸು ಡೆಲಿವರಿ ಕೊಡಬೇಕೀಗ. ಆ್ಯಕ್ಚುಲಿ ಇದು ಟೈಲರ್ಸ್ದು, ಮಕ್ಕಳೇ ಕೊಟ್ಟಿರ್ತಾರೆ. 1 hour ಲೇಟ್ ಆಯ್ತು. ಕಟ್ಟಿಂಗ್ ಕೆಲಸ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಅದು. ಸೊ ಆಲ್ರೆಡಿ ಪ್ಯಾಕ್ ಮಾಡಿ ಇಡ್ತೀನಿ ಫ್ರೆಂಡ್ಸ್, ಸ್ಯಾರಿ ಎಲ್ಲ ಇಟ್ಟಿನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಿಮಗೂ ಈ ಥರ ಡಿಸೈನ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿರಿ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಡಿಸೈನ್ಸ್ನು ಅವೈಲೇಬಲ್ ಅದಾವೆ, ಮಷಿನ್ಗೆ ಡಿಸೈನ್ಸ್ನು ಕೊಡ್ತೀವಿ. ಕೊರಿಯರ್ ಮಾಡ್ಬೋದು ಫ್ರೆಂಡ್ಸ್, ನೀವು ಕೊರಿಯರ್ ಸರ್ವಿಸ್ ಅವೈಲೇಬಲ್ ಇರ್ತೈತಿ. 450 550ಇಂದನೇ ನಿಮಗೆ ಡಿಸೈನ್ ಸ್ಟಾರ್ಟ್ ಆಗ್ತೈತಿ, 450 500ಇಂದ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ, ಅಂದ್ರೆ ಅವ್ರಿಗೆ ಗೊತ್ತಾಗ್ತೈತಿ. ಅತಿ ಕಡಿಮೆ ಬೆಲೆಯೊಳಗೆ ನಾವು ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿಕೊಡ್ತೀವಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋಗೆ ಸಿಗ್ತೀನಿ ಅಂತ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.